ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತಗೊಂಡು ಬಂದಿದ್ದೀನಿ ನನ್ನ ಮೇಕಪ್ ಕಿಟ್, ಮೈ ಆಯುಧಗಳು ಅಂತಾನೆ ಹೇಳ್ಬೋದು. ಒಂದು ಆರ್ಟಿಸ್ಟ್ಗೆ ಮೇಕಪ್ ಬಾಕ್ಸ್ ಮೇಕಪ್ ಕಿಟ್ಟೇ ಆಯುಧ ಅಂತ ಹೇಳ್ಬೋದು. ನಾವು ಆಯುಧ ಪೂಜೆ ಕೂಡ ಮಾಡೋರಿದ್ದಾರೆ ಎಷ್ಟೊಂದು ಜನ ಆರ್ಟಿಸ್ಟ್. ಇವತ್ತು ನನ್ನ 2 ಮೇಕಪ್ ಕಿಟ್ಗಳನ್ನ ನಾನು ತಗೊಂಡ್ ಬಂದಿದ್ದೀನಿ. ಇದು ಒಂದು ಮನೇಲೇ ಇರುತ್ತೆ ಯೂಶುವಲಿ, ಜಸ್ಟ್ ಇನ್ ಕೇಸ್ ನಾನು ಎಕ್ಸ್ಟ್ರಾ ಮೇಕಪ್ ಐಟಮ್ಸ್ ಏನೇನಿದೆ ಅದನ್ನೆಲ್ಲ ನಾನು ಇದ್ರೊಳಗಡೆ ಹಾಕ್ತೀನಿ. ಇನ್ನೊಂದು ಈ ಕಿಟ್ ಇದೆಯಲ್ಲ, ಈ ಪುಟಾಣಿದು, ಇದು ನನ್ನ ಜೊತೆ ಶೂಟಿಂಗ್ ಬರುತ್ತೆ. ಇದ್ರ ಜೊತೆ ಈ ಮೇಕಪ್ ಪೌಚ್ ಕೂಡ ನನ್ನ ಜೊತೆ ಶೂಟಿಂಗ್ ಬರುತ್ತೆ ಅಂಡ್ ಒಂದು ಟಚ್ ಅಪ್ ಪೌಚ್ ಕೂಡ ಬರುತ್ತೆ. ಬಟ್ ದಿಸ್ ಯೂಶಲಿ ಕಂಟೇನ್ಸ್ ಎವ್ರಿಥಿಂಗ್. ಸೊ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ 2 ಕಿಟ್ಟಲ್ಲಿ ಯಾವ್ಯಾವ ಮೇಕಪ್ ಪ್ರಾಡಕ್ಟ್ಸ್ ಇದೆ, ನಾನು ಯೂಶಲಿ ಏನೇನು ಕ್ಯಾರಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಸೊ ಇದ್ರ ಬಗ್ಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮೆಲ್ರಿಗೂ ಒಂದು ಚಾಲೆಂಜ್ ಕೊಡ್ತೀನಿ. ಸೊ ನಮ್ಮ ಎಡಿಟರ್ ನನಗೆ ತುಂಬಾನೇ ಕಂಪ್ಲೇಂಟ್ ಮಾಡ್ತಿದ್ದಾರೆ, ನಾನು ಪ್ರತಿ ವಿಡಿಯೋಲಿ ಸೋ ಅನ್ನೋ ವರ್ಡ್ನ ನಾನು ತುಂಬಾನೇ ಯೂಸ್ ಮಾಡ್ತೀನಿ ಅಂತ. ನೀವು ಕಮೆಂಟ್ ಬಾಕ್ಸಲ್ಲಿ ಕೌಂಟ್ ಮಾಡಿ ಹೇಳಿ ನಾನು ಈ ವಿಡಿಯೋಲಿ ಎಷ್ಟು ಸತಿ ಸೋ ಅಂತ ಹೇಳ್ತೀನಿ ಅಂತ. ಸೊ ಬನ್ನಿ ಶುರು ಮಾಡೋಣ ನಮ್ಮ ವಿಡಿಯೋ. ಈ ಒಂದು ಕಿಟ್ ನಾನು ತಗೊಂಡಿರೋದು ಅಮೆಝಾನ್ ಅಲ್ಲಿ. ಇದು ಒಂದು ಕತೆ ಏನಿದೆ ಅಂದ್ರೆ, ಫಸ್ಟ್ ನಾನು ಈ ಕಿಟ್ ತಗೊಂಡೆ ಶೂಟಿಂಗಿಗೆ ಅಂತಾನೆ ತಗೊಂಡಿದ್ದು, ಕ್ಯಾರಿ ಮಾಡಕ್ಕೆ. ಬಟ್ ಇದು ಶೂಟಿಂಗಿಗೆ ತಗೊಂಡು ಹೋಗಿ ಬರೋದಕ್ಕೆ ತುಂಬಾನೇ ನನಗೆ ದೊಡ್ಡದು ಅನಿಸ್ತಿತ್ತು. ಇಟ್ಸ್ ಹೆವಿ, ಇಷ್ಟೊಂದು ಶೂಟಿಂಗಿಗೆ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ಕಿಟ್ಟಿಂದ ಈ ಕಿಟ್ಟಿಗೆ ಶಿಫ್ಟ್ ಆದೆ. ಇದು ಕೂಡ ಅಮೆಝಾನ್ ಅಲ್ಲೇ ತಗೊಂಡಿರೋದು, ನಿಮ್ಗೆ ಸಿಗುತ್ತೆ. ಇದು ನನ್ನ ಬ್ರಷಸ್ ಪೌಚ್. ನಾನು ಎಲ್ಲ ಬ್ರಷ್ಗಳು ನಾನು ಯೂಸ್ ಮಾಡುವಂತ ಕಂಪ್ಲೀಟ್ ಬ್ರಷಸ್ ಸೆಟ್ ಇದ್ರೊಳಗಡೆನೆ ಇದೆ. ಅಂಡ್ ಇದು ಕೂಡ ನಾನು ಅಮೆಝಾನ್ ಅಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಇವಾಗ ನಾವು ಈ ಪೌಚ್ಗಳಲ್ಲಿ ಏನಿದೆ ಅಂತ ನೋಡೋಣ. ಫಸ್ಟ್ ಇದರಿಂದ ಸ್ಟಾರ್ಟ್ ಮಾಡ್ತೀನಿ. ಓಪನ್ ಮಾಡಿದ್ರೆ ನಿಮ್ಗೆ ಈ ತರ ಫುಲ್ ಫ್ಯಾನ್ಸಿ ಕಂಪಾರ್ಟ್ಮೆಂಟ್ಸ್ ಎಲ್ಲ ಬರುತ್ತೆ. ಸೊ ಲಾಡ್ ಆಫ್ ಸ್ಟೋರೇಜ್ ಸ್ಪೇಸ್. ಸೊ ಇಲ್ಲಿ 1-2, ಈ ಕಡೆ 2, ಮತ್ತೆ ಇಲ್ಲಿ ಕೆಳಗಡೆ ಇಷ್ಟು ಜಾಗ ಇದೆ. ಸೊ ನಿಮ್ಗೆ ಎಷ್ಟು ಮೇಕಪ್ ಐಟಮ್ಸ್ ಇದೆ ಅದನ್ನೆಲ್ಲ ಸ್ಟೋರ್ ಮಾಡ್ಬೋದು. ದಿಸ್ ಕಿಟ್ ಇಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಐ ಥಿಂಕ್ ಇದು ನಿಮಗೆ 3,000 ಚಿಲ್ಡ್ರೆ ಆಗತ್ತೆ. ನಿಮ್ಗೆ ಅಷ್ಟೊಂದು ಇನ್ವೆಸ್ಟ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ನಮ್ಗೆ ಇದ್ರ ಪ್ರಕಾರ ಇದು 1,500 ರೂಪಾಯಿಗೆ ನಿಮ್ಗೆ ಸಿಗುತ್ತೆ. ಸೊ ನೀವು ಇದನ್ನ ಕೂಡ ಪರ್ಚೇಸ್ ಮಾಡ್ಬೋದು. ಇದು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಫ್ರಂಟಲ್ಲಿ ಒಂದು ಕ್ಯೂಟ್ ಮಿರರ್ ಇದೆ. ಸೊ ಅದನ್ನ ನೋಡ್ಕೊಂಡು ಕೂಡ ನೀವು ಮೇಕಪ್ ಮಾಡ್ಕೋಬಹುದು. ಇಟ್ಸ್ ಜಸ್ಟ್ ಅನ್ ಆಡೆಡ್ ಅಡ್ವಾಂಟೇಜ್. ಇದೇನು ಕಸ ಎಲ್ಲ ಹಾಕೊಂಡಿದ್ದಾಳೆ, ಈ ತರ ಇಟ್ಕೊಂಡಿದ್ದಾಳೆ ಅಂತ. ನೋ, ಆಕ್ಚುಲಿ ಇದನ್ನ ಯಾವ್ದೋ ಒಂದು ಹಬ್ಬ, ನಂಗೆ ಯಾವ ಹಬ್ಬ ಅಂತ ನೆನಪಾಗ್ತಿಲ್ಲ, ಯುಗಾದಿ ಹಬ್ಬಕ್ಕೋ ಯಾವ್ದೋ ಒಂದು ಹಬ್ಬಕ್ಕೆ ಕೊಡ್ತಾರೆ. ಇದನ್ನ ಕೊಟ್ರೆ ನಾವ್ ಯಾವ ವಸ್ತುದಲ್ಲಿ ಇಡ್ತೀವೋ ಅದು ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಇದನ್ನ ಮೇಕಪ್ ಕಿಟ್ ಅಲ್ಲಿ ಇಟ್ಟಿದ್ದೀನಿ, ಯಾಕಂದ್ರೆ ನನ್ಗೆ ಆದಷ್ಟು ಜಾಸ್ತಿ ಪ್ರಾಜೆಕ್ಟ್ಸ್ ಬರ್ಲಿ ಅಂತ. ವಾಲೆಟ್ ಅಲ್ಲಿ ಇಟ್ಕೊಂಡಿದ್ದೀನಿ, ಲಕ್ಷ್ಮೀ ದೇವರು ಬರ್ಲಿ ಅಂತ. ಲಕ್ಷ್ಮೀ ದೇವಿ ನಿನ್ನ ಕರುಣಿಸಿದಾಳೆ ತಾಯಿ, ನಿನ್ನ ಮೆಚ್ಚಿ ಮನೆ ತುಂಬಾ ರೊಕ್ಕ ಕೊಡ್ತೀನಿ ಅಂತ ಹೇಳಿದಾಳೆ ತಾಯಿ. ಬಟ್ ಕಸ ಗೀಸ ಅಂತ ಅನ್ಕೊಂಬೇಡಿ, ಇಟ್ ಇಸ್ ಮೈ ಬಿಲೀಫ್ ಅಷ್ಟೇ. ಇಲ್ಲಿ ನೋಡಿದ್ರೆ ನಿಮ್ಗೆ ಇಲ್ಲಿ 2 ಕಂಪಾರ್ಟ್ಮೆಂಟ್ ಸಿಗುತ್ತೆ. ಟೋಟಲಿ 4 ಕಂಪಾರ್ಟ್ಮೆಂಟ್ಸ್ ಇದೆ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಇಷ್ಟು ಸ್ಟೋರೇಜ್ ಸಿಗುತ್ತೆ. ಪ್ರೈಮರ್ ಇಂದ ಶುರು ಮಾಡೋಣ. ನನ್ನ ಹತ್ರ ಯಾವ್ಯಾವ ಪ್ರೈಮರ್ ಇದೆ ಈ ಕಿಟ್ಟಲ್ಲಿ ಅಂತ. ಇದು 2 ಕಂಪ್ಲೀಟ್ಲಿ ಫಿಟ್ ಮಿ ಮೆಬೆಲಿಂದೇ ಇದೆ. ಒಂದು ಪೋಲೆಸ್ ಮ್ಯಾಟ್ ಅಂಡ್ ಡ್ಯೂಯಿ ಸ್ಮೂತ್ ಪೋರ್ ಮಿನಿಮೈಸರ್ ಪ್ರೈಮರ್ ಅಂತ ಒಂದಿದೆ. ಇದು ನನಗೆ ಇನ್ಸೈಟ್ ಕಾಸ್ಮೆಟಿಕ್ ಬ್ರ್ಯಾಂಡ್ದು. ಸೊ ಈ 3 ಪ್ರೈಮರ್ ಈ ಕಿಟ್ಟಲ್ಲಿದೆ. ಮೆಬೆಲಿನ್ ಫಿಟ್ ಮಿ ಫೌಂಡೇಶನ್ ಇದೆ, ಕೆ ಬ್ಯೂಟಿ ಫೌಂಡೇಶನ್ ಇದೆ, ಸ್ಮ್ಯಾಶ್ ಬಾಕ್ಸ್ ಅವರ ಫೌಂಡೇಶನ್. ಇದಿಷ್ಟು ಫೌಂಡೇಶನ್ಗಳಾಯಿತು. ಆ್ಯಂಡ್ ಕನ್ಸೀಲರ್ಗಳ ಕಡೆ ಬಂದರೆ ನನ್ನ ಹತ್ರ ಟೂ ಫೇಸ್ಡ್ ಕನ್ಸೀಲರ್, ಮೆಬೆಲಿನ್ ಫಿಟ್ ಮಿ ಇದೆ. ಇದು ಇಲ್ಲ, ಫಿಟ್ ಮಿ ಅಲ್ಲ, ಇದು ಇನ್ಸ್ಟೆಂಟ್ ಏಜ್ ರಿವೈಂಡ್ ಇರೇಸರ್ ಕನ್ಸೀಲರ್. ಲಾರಿಯಲ್ ಅವರ ಇನ್ಫ್ಯಾಲ್ಯುಬಲ್ ಫುಲ್ ವೇರ್ ಫುಲ್ ಕವರೇಜ್ ಕನ್ಸೀಲರ್ ಕೂಡ ಇಲ್ಲಿ ಇದೆ ನನ್ನ ಹತ್ರ. ಇದರಲ್ಲಿ ಒಂದು ಕಾಂಪ್ಯಾಕ್ಟ್ ಇದೆ. ಇದು ಸ್ಮ್ಯಾಶ್ ಬ್ಯಾಕ್ಸ್, ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ. ಇದು ಸ್ಮ್ಯಾಶ್ ಬಾಕ್ಸ್ ಅವರ ಕಾಂಪ್ಯಾಕ್ಟ್. ಅಂಡ್ ದೆನ್ ಕಮ್ಸ್ ದಿಸ್ ಪ್ಯಾಲೆಟ್ ಫ್ರಮ್ ಶುಗರ್. ಆಲ್ರೆಡಿ ಅದು ಏನೋ ಗುರು ಮಿರರ್ ಹೊಡೆದೋಯ್ತು. ನೀವು ನೋಡ್ಬೋದು, ಪ್ರಾಡಕ್ಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಬಟ್ ಇದ್ರಲ್ಲಿದೆ ಇದು ಕಾಂಟೋರು, ಇದು ಹೈಲೈಟರ್ ಅಗೇನ್, ಅಂಡ್ ದಿಸ್ ಇಸ್ ಬ್ಲಶ್. ನೋಡಿ, ಈ ಕವರ್ ಕೂಡ ಬಿಸಾಕಿಲ್ಲ, ಹಂಗೆ ಇಟ್ಕೊಂಡಿದೀನಿ. ಇಲ್ಲಿದೆ ಕನ್ಸೀಲರ್ಸ್. ಇದು ಎಸೆನ್ಸ್ ಕನ್ಸೀಲರ್. ಇದು ಹೊಸದು, ಇದನ್ನ ಯೂಸ್ ಮಾಡಿಲ್ಲ, ಆರ್ಡರ್ ಮಾಡಿದೀನಿ, ಯೂಸ್ ಮಾಡಬೇಕು. ಇದ್ರ ಬಗ್ಗೆ ತುಂಬಾ ಒಳ್ಳೆ ರಿವ್ಯೂಸ್ ನೋಡಿದೆ ನಾನು. ಇದು ಮೆಬೆಲಿನ್, ಇದು ಚೆನ್ನಾಗಿದೆ. ಅಂಡ್ ಇದು ಐ ಕಾಂಟ್ ಟೆಲ್ ದ ಫುಲ್ ಬ್ರ್ಯಾಂಡ್ ನೇಮ್, ಇಟ್ ಈಸ್ ಲಿಟಲ್ ಕಾಂಟ್ರವರ್ಷಿಯಲ್. ಇಟ್ ಈಸ್ ಅ ಟೂ ಫೇಸ್ಡ್ ಬ್ರ್ಯಾಂಡ್ ಅಂಡ್ ಮಸ್ಕರಾ ನೇಮ್ ಇಸ್ ಬೆಟರ್ ದನ್ ಸೆಕ್ಸ್. ಇದನ್ನ ಬೀಪ್ ಮಾಡಿ ಎಡಿಟರ್. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇದು ಒಂದು ಕನ್ಸೀಲರು, ಕಾಜಲು. ಯಾವ ಬ್ರ್ಯಾಂಡ್ ಗುರು? ಎಸ್ಟೇ ಲಾಡರ್ ಅನ್ನೋ
ದೊಡ್ಡ ಬ್ರ್ಯಾಂಡು ಬಟ್ ವರ್ಸ್ಟ್ ಕಾಜಲ್ಲು, ಅದಕ್ಕೆ ಇಲ್ಲಿ ಬಿಸಾಕೊಂಡಿದ್ದೀನಿ. ಕಾರ್ಪೊರೇಟಲ್ಲೆಲ್ಲ ಇರ್ತಾರಲ್ಲ, ಮ್ಯಾನೇಜರ್ ಲೆವೆಲಲ್ಲಿ ಇರ್ತಾರೆ, ಸಂಬಳ ಮಾತ್ರ ಇಷ್ಟು ತಗೋತಿರ್ತಾರೆ, ಕೆಲಸ ಮಾತ್ರ ಝೀರೋ. ಹಂಗೆ ಇದು ದುಡ್ಡು ಮಾತ್ರ ಚೆನ್ನಾಗಿ ತಗೊಳುತ್ತೆ, ಕೆಲಸ ಮಾಡಲ್ಲ, ಎಲ್ಲಾನು ಜೂನಿಯರ್ಸ್ಗೆ ಹಾಕತ್ತಲ್ಲ ಹಂಗೆ. ಬಟ್ ಅದು ವರ್ಸ್ಟು. ಐಲ್ಯಾಶ್ ಕರ್ಲರ್ ಅದಿದೆ. ಇದು ಐಲೈನರ್ ಲ್ಯಾಕ್ಮಿದು. ನೀವು ಏನೇ ಐಲೈನರ್ ತಗೊಂಡ್ರು ಐ ಸಜೆಸ್ಟ್ ಯು ಟು ಬೈ ಲ್ಯಾಕ್ಮಿ ಐಲೈನರ್. ಲ್ಯಾಕ್ಮಿ ಬ್ರ್ಯಾಂಡ್ ಅಲ್ಲಿ ಐಲೈನರ್ ಒಂದೇ ಚೆನ್ನಾಗಿರೋದು ಅಂತ ನನ್ಗೆ ಅನ್ಸುತ್ತೆ. ಆ್ಯಂಡ್ ಇದು ಶಾರ್ಪ್ನರ್, ಕಾಜಲ್ಗಳದು ಶಾರ್ಪ್ನರ್ ಬರುತ್ತಲ್ಲ ಅದು. ಲಿಪ್ ಬಾಮ್ ಇದು ಆ್ಯಕ್ಚುಲಿ ನನಗೆ ವೈಷ್ಣವಿ ಕೊಟ್ಟಿರೋ ಲಿಪ್ ಬಾಮು ಚೀಕ್ ಟಿಂಟು ಹಿಂಗೆ ಇಲ್ಲಿ ಹಾಕೋಬಹುದು. ಮತ್ತು ಆಲ್ಸೋ ಯು ಕ್ಯಾನ್ ಯೂಸ್ ಇಟ್ ಆಸ್ ಎನ್ ಐ ಶ್ಯಾಡೋ. ಮೂರು ಕೆಲಸಗಳನ್ನು ಮಾಡುತ್ತೆ ಈ ಒಂದು ಪ್ರಾಡಕ್ಟ್. ಇದು ಮಾಮಾ ಅರ್ತ್ ಅವರ ಪ್ರಾಡಕ್ಟ್. ಮುಗೀತು. ಇದ್ರಲ್ಲಿ ಒಂದು ಮಿರರ್ ಇದೆ, ತೋರಿಸ್ತೀನಿ. ಇದನ್ನ ನಾನು ಶೂಟಿಂಗ್ ತಗೊಂಡು ಹೋಗ್ತೀನಿ ಆಕ್ಚುಲಿ ಮಿರರ್ನ. ನಮ್ಮ ಎಡಿಟರ್ ಮುಖ ತೋರಿಸಬಾರ್ದಂತೆ ಅದಕ್ಕೆ ಹಿಂಗೆಲ್ಲ ತೋರಿಸ್ತಾ ಇದೀನಿ. ಫೋಟೋಗ್ರಾಫರ್, ವಿಡಿಯೋಗ್ರಾಫರ್, ಎಡಿಟರ್, ಎವ್ರಿವನ್. ಅಷ್ಟೇ, ಈ ಕೆಟ್ ಮುಗೀತು. ಸೂಪರ್, ಎಕ್ಸ್ಟ್ರಾರ್ಡಿನರಿ. ಇದೆಲ್ಲ ತಾರಾ ಸೆಟ್ಟಿಗೆ ಮಾರ್ಬಿಟ್ರೆ. ಇವಾಗ ನನ್ನ ಮಿನಿ ಕಿಟ್ ನ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಮೈ ಮೇಕಪ್ ಬ್ರಷಸ್ ಕಿಟ್. ಸೊ ಇದು ನನ್ನ ಕಾಂಪ್ಯಾಕ್ಟ್ ಕಿಟ್. ಇದು ಅಮೆಝಾನಲ್ಲಿ ಸಿಗುತ್ತೆ, ಇದನ್ನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಇದಿಷ್ಟು ನಾನು ಶೂಟಿಂಗಿಗೆ ತೊಗೊಂಡೋಗುವಂಥ ಪ್ರಾಡಕ್ಟ್ಸ್. ಇಷ್ಟಿದ್ರೆ ಸಾಕು ನನಗೆ ಎವ್ರಿ ಡೇ ಶೂಟಿಂಗ್ ಮ್ಯಾನೇಜ್ ಆಗುತ್ತೆ. ಆ್ಯಂಡ್ ಎವ್ರಿ ಡೇ ನಾನು ಹೊರಗೆ ಹೋಗಬೇಕಾದ್ರೆ ನಾನು ಯೂಶ್ವಲಿ ಅಷ್ಟೊಂದು ಮೇಕಪ್ ಪ್ರಿಫರ್ ಮಾಡಲ್ಲ. ಮೇಕಪ್ ಹಾಕಿ ನಿಮ್ಗೆ ಹೇಗಾಗುತ್ತೆ ಅಂದರೆ ಎವ್ರಿ ಡೇ ಒಂದಿನ ಬ್ರೇಕ್ ಸಿಕ್ಕಿ ನನ್ನ ಮುಖಕ್ಕೆ ಯಾವುದೇ ಮೇಕಪ್ ಬೀಳ್ದೇ ಇದ್ರೆ ಸಾಕು ಅನ್ನೋ ಥರ ಅನಿಸ್ತಿರುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ಗೂ ಆ ಬ್ರೇಕ್ ಬೇಕು. ಬಿಕಾಸ್ ಯುವರ್ ಸ್ಕಿನ್ ಆಲ್ಸೋ ನೀಡ್ಸ್ ಟು ಬ್ರೀತ್ ಅಂತಾರಲ್ಲ, ಅದು ಸ್ವಲ್ಪ ಉಸಿರಾಡಬೇಕು ನಿಮ್ಮ ಸ್ಕಿನ್. ಸೊ ಎವ್ರಿ ಡೇ ಅಷ್ಟು ಲಾಂಗ್ ಅವರ್ಸು ಮೇಕಪ್ ಕೂಡ ಒಳ್ಳೇದಲ್ಲ. ಇಲ್ಲಿ ವೇರಿಯಸ್ ಕಂಪಾರ್ಟ್ಮೆಂಟ್ಸ್ ಇದೆ ಆ್ಯಂಡ್ ಇಟ್ಸ್ ಆಲ್ಸೋ ಅಡ್ಜಸ್ಟಬಲ್. ಇದನ್ನು ನೀವು ನಿಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಬೋದು. ಎಷ್ಟು ಬೇಕೋ ಅಷ್ಟಕ್ಕೆ ಇದನ್ನು ಎತ್ಬಿಟ್ಟು ನಾನು ಇಷ್ಟಕ್ಕೆ ಹಾಕೋಬೋದು, ಇಲ್ಲಾಂದರೆ ಈ ಥರ ಮೂವ್ ಮಾಡ್ಕೋಬೋದು. ಸೊ ಎವ್ರಿಥಿಂಗ್ ಈಸ್ ಅಡ್ಜಸ್ಟಬಲ್. ಪ್ರೈಮರಿಂದ ಶುರು ಮಾಡ್ತೀನಿ. ಇದು ಸ್ಮ್ಯಾಶ್ ಬಾಕ್ಸ್ ಅವರ ಪ್ರೈಮರ್ ಇಲ್ಲಿದೆ ನನ್ನ ಹತ್ರ ಶೂಟ್ಗೆ. ತುಂಬ ಒಳ್ಳೆ ಪ್ರೈಮರ್ ಇದು, ಬಟ್ ಆಲ್ಸೋ ತುಂಬಾ ಎಕ್ಸ್ಪೆನ್ಸಿವ್. ನಿಮಗೆ 2,500-3,000 ರೂಪಾಯಿ ಇದನ್ನು ಸ್ಪೆಂಡ್ ಮಾಡೋಕ್ಕೆ ಪ್ರಾಬ್ಲಮ್ ಇಲ್ಲ ಅಂದವ್ರಿಗೆ ಓಕೆ. ಇಲ್ಲ ಅಂದರೆ ನಾನು ನಿಮಗೆ ಮೆಬ್ಲಿನ್ ಅವರ ಪ್ರೈಮರ್ನ ಸಜೆಸ್ಟ್ ಮಾಡ್ತೀನಿ. ದಟ್ ಈಸ್ ಆಲ್ಸೋ ವೆರಿ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಇಟ್ಸ್ ಗುಡ್. 600 ರೂಪಾಯಿಗೆ 600 ರೂಪಾಯಿ ಅಂತ ಬಂದ್ಬಿಡ್ತು. 6 ಜನ ಹೀರೋಗಳು ಬರ್ತಾರೆ. ಆ್ಯಂಡ್ ಇದು ಎಲೆ ಗರ್ಲ್ ಪ್ರೋ ಕನ್ಸೀಲರ್. ಒಂದು ಹಳೆದಿದೆ, ನೀನು ಮುಗಿಯಕ್ಕೆ ಬಂದಿದೆ. ಇದು ಹೊಸದು. ಸೊ 2 ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಯೂಸ್ ಮಾಡ್ತಿರೋಂಥ ಫೌಂಡೇಶನ್ ಬಂದು ಪ್ಯಾಕ್ ಫೌಂಡೇಶನ್ ಇನ್ ದ ಶೇಡ್ 3.0. ಆ್ಯಂಡ್ ಇಲ್ಲಿ ಬಂದರೆ ಕೆ ಬ್ಯೂಟಿ ಅವರ ಕನ್ಸೀಲರ್ ಸ್ಟಿಕ್ ನಿಮಗೆ ಸಿಗುತ್ತೆ. ದಿಸ್ ಇಸ್ ಆಲ್ಸೋ ಕ್ವೈಟ್ ಹ್ಯಾಂಡಿ ಆ್ಯಂಡ್ ಗುಡ್ ಟು ಯೂಸ್. ಇಲ್ಲಿ ಅನದರ್ ಕೆ ಬ್ಯೂಟಿ ಪ್ರಾಡಕ್ಟ್. ಇದು ಬ್ಲಷ್. ಇದು ಕೂಡ ತುಂಬ ಚೆನ್ನಾಗಿದೆ. ಇನ್ ದ ಬಜೆಟ್ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬ ಪಿಗ್ಮೆಂಟೆಡ್ ಆಗಿದೆ. ಆ ಕ್ರೀಮ್ ಟೆಕ್ಸ್ಚರಲ್ಲಿ ಬರುತ್ತೆ. ಇದು ಪೌಡರ್ ಫಾರ್ಮ್ ಅಲ್ಲ, ಕ್ರೀಮ್ ಟೆಕ್ಸ್ಚರಲ್ಲಿ ಬರುತ್ತೆ. ನನಗೆ ಈ ಥರ ಬ್ಲಷ್ಗಳು ತುಂಬ ಇಷ್ಟ ಆಗುತ್ತೆ. ಸೊ ನಾನು ಶೂಟ್ಗೆ ಅದನ್ನೇ ಯೂಸ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಬಂದು ನೋಡಿದ್ರೆ ನಿಮಗೆ ಇದು ಫಿಟ್ಮಿ ಅವರ ಕಾಂಪ್ಯಾಕ್ಟ್ ಲೂಸ್ ಪೌಡರ್ ಅಲ್ಲ, ಫಿಟ್ಮಿ ಅವರ ಲೂಸ್ ಪೌಡರ್ ಇನ್ ದ ಶೇಡ್ ಮೀಡಿಯಮ್. ಸೆಟ್ಟಿಂಗ್ ಪೌಡರ್, ಲೂಸ್ ಪೌಡರ್, ಕಾಲ್ ಇಟ್ ಎನಿಥಿಂಗ್. ಇದು ಕೆ ಬ್ಯೂಟಿ ಅವರ ಪ್ರಾಡಕ್ಟ್ ಅಗೇನ್. ಇದು ಕೂಡ ತುಂಬ ಚೆನ್ನಾಗಿದೆ. ನಾನು ಅಂಡರ್ ಐಸ್ ಎಲ್ಲ ಸ್ವಲ್ಪ ಕನ್ಸೀಲರ್ ಹಾಕಿದ್ಮೇಲೆ ಅದು ಸೆಟ್ ಆಗಲಿಕ್ಕೆ ನಾನು ಈ ಪೌಡರನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಇಲ್ಲೊಂದು ಸೂಪರ್ ಡೂಪರ್ ಪ್ರಾಡಕ್ಟ್ ಇದೆ. ಇನ್ಸೈಟ್ ಅವರ ಕಡೆಯಿಂದ ಈ ಪ್ರಾಡಕ್ಟ್ ಬರುತ್ತೆ. ಇಟ್ಸ್ ಕನ್ಸೀಲ್ ಕರೆಕ್ಟ್ ಕಾಂಟೋರ್ ಅಂತ ಆಲ್ರೆಡಿ ಅಲ್ಲೇ ಹೇಳಿದ್ದಾರೆ. ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಓಪನ್ ಮಾಡ್ತೀನಿ ರೀ. ಇದು ನಿಮಗೆಲ್ಲ ಕರೆಕ್ಟರ್ಸ್ ಬರುತ್ತೆ. ಇದು ಕಾಂಟೋರ್ ಮಾಡೋಕ್ಕೆ, ಇದು ಕನ್ಸೀಲ್ ಮಾಡೋಕ್ಕೆ. ಇದು ನಿಮಗೆ ತುಂಬಾ ಡಾರ್ಕ್ ಸರ್ಕಲ್ಸ್ ಇದ್ದರೆ ಈ ಆರೆಂಜ್ನ ನೀವು ಯೂಸ್ ಮಾಡಿ ಅದ್ರ ಮೇಲೆ ಇದೊಂದು ಲೈಟ್ ಶೇಡ್ ಹಾಕ್ಬೋದು, ಇಲ್ಲ ಫೌಂಡೇಶನ್ ಹಾಕ್ಬೋದು. ಇದ್ರ ಮೇಲೆ ಕನ್ಸೀಲರ್ ಹಾಕಿ, ಕನ್ಸೀಲರ್ ಮೇಲೆ ನೀವು ಫೌಂಡೇಶನ್ ಹಾಕಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಒಂದು ಪುಟ್ಟ ಮಿರರ್ ಇದೆ. ಇದು ನನ್ನ ಟಚ್ ಅಪ್ ಪೌಚ್ಗೆ ಸಿಂಪಲ್ ಮಿರರ್ ಬೇಕು ಅಂದರೆ ಅದೊಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಐಬ್ರೋ ಜೆಲ್ ಕ್ರೆಮ್ ರೂಪದಲ್ಲಿದೆ. ನಿಮ್ಮ ಐಬ್ರೋಸ್ ಫಿಲ್ ಮಾಡೋಕ್ಕೆ ಎಲ್ಲ ಇದು ಇಟ್ಸ್ ಅ ವೆರಿ ನೈಸ್ ಥಿಂಗ್. ಬಟ್ ಇದನ್ನ ಎವ್ರಿ ಡೇ ಯೂಸ್ ಮಾಡಿದ್ರೆ ತುಂಬ ಹೆವಿ ಅನಿಸುತ್ತೆ. ಇದು ಕಂಪ್ಲೀಟ್ ನನ್ನ ಐ ಸೆಕ್ಷನ್ ಬರುತ್ತೆ. ಇದು ಮಸ್ಕಾರಾ, ಕಾಜಲ್ ಆ್ಯಂಡ್ ಇದು 2 ಐಲೈನರ್ ಇದೆ ನನ್ನ ಹತ್ರ ಇಲ್ಲಿ. ಇದು ಹ್ಯಾಂಡ್ಸ್ ಡೌನ್ ಅಗೇನ್ ಲ್ಯಾಕ್ಮಿ ಅವರ ಐಲೈನರ್, ದಿ ಬೆಸ್ಟ್ ಐಲೈನರ್ ಎವರ್ ಯೂಸ್ಡ್. ಯಾವಾಗಲೂ ಔಟ್ ಆಫ್ ಸ್ಟಾಕ್ ಬರುತ್ತೆ, ಸಿಗೋದೇ ಇಲ್ಲ. ಆ್ಯಂಡ್ ಇದು ಮೇಕಪ್ ಎಲ್ಲ ಮುಗಿದ್ಮೇಲೆ ಯೂಸ್ ಮಾಡುವಂಥ ಸೆಟ್ಟಿಂಗ್ ಸ್ಪ್ರೇ. ಇದು ಮೆಬ್ಲಿನ್ ಫಿಟ್ಮಿ ಕಲೆಕ್ಷನ್ ಇಂದಾನೆ. ಆ್ಯಂಡ್ ಇದು ಒಂದು ಪಾಕೆಟ್ ಪರ್ಫ್ಯೂಮ್ ಇಟ್ಕೊಂಡಿದ್ದೀನಿ ಇಲ್ಲಿ. ದೊಡ್ಡ ಪರ್ಫ್ಯೂಮ್ ಕ್ಯಾರಿ ಮಾಡೋಕ್ಕಾಗಲ್ಲ ನಮ್ಮ ಮೇಕಪ್ ಪೌಚ್ಗಳಲ್ಲಿ. ಸೊ ಈ ಪರ್ಫ್ಯೂಮ್ಗಳು ನಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ನೋಡಿ ಇನ್ನೊಂದು ಸೆಕ್ಷನ್ ಸಿಗುತ್ತೆ ನಿಮಗೆ. ಇಲ್ಲಿ ನಾನು ಲಿಪ್ಸ್ಟಿಕ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಇದು ಫೇಸ್ ರೇಸರ್, ಐಬ್ರೋ ಅಥವಾ ಅಪ್ಪರ್ ಲಿಪ್, ಫೇಶಿಯಲ್ ಹೇರ್, ಎನಿಥಿಂಗ್ ಯು ಕ್ಯಾನ್ ರಿಮೂವ್ ಇನ್ ದಿಸ್ ಪರ್ಟಿಕ್ಯುಲರ್ ರೇಸರ್. ತುಂಬ ಜನ ಹೇಳ್ತಾರೆ ಮುಖಕ್ಕೆ ರೇಸರ್ ಯೂಸ್ ಮಾಡಿದ್ರೆ ತುಂಬ ಜಾಸ್ತಿ ಕೂದಲು ರೀಗ್ರೋತ್ ಆಗುತ್ತೆ ಅಂತ, ಬಟ್ ಅದೆಲ್ಲ ಸುಳ್ಳು, ನಂಬಕ್ಕೆ ಹೋಗಬೇಡಿ. ಆ್ಯಂಡ್ ಇಲ್ಲಿ ನಿವಿಯಾದೊಂದು ಲಿಪ್ ಬಾಮ್ ಇದೆ. ಇಟ್ಸ್ ಜಸ್ಟ್ ಎನ್ ಎಮರ್ಜೆನ್ಸಿ ಲಿಪ್ ಬಾಮ್. ಶೂಟಿಂಗಲ್ಲಿ ಇಫ್ ಐ ಆಮ್ ಫೀಲಿಂಗ್ ಲೈಕ್ ವೆರಿ ಡ್ರೈ ಲಿಪ್ಸ್ ಅಂದಾಗ ಯೂಸ್ ಮಾಡೋಕ್ಕೆ ಒಂದು ಲಿಪ್ ಬಾಮ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನನ್ನ 3 ಲಿಪ್ಸ್ಟಿಕ್ಗಳಿದೆ.
ದಿಸ್ ಇಸ್ ನಾಟ್ ಸ್ಪಾನ್ಸರ್ಡ್. ಸೊ ಇದು ಕಂಪ್ಲೀಟ್ 3 ಮಾಮಾ ಅರ್ತ್ ಇದೇನೆ ಆ್ಯಂಡ್ 2 ಒಂದೇ ಶೇಡ್ ಇದೆ. ಕಾರ್ನೇಷನ್ ನೂಡ್ ಆ್ಯಂಡ್ ಇನ್ನೊಂದು ಬಬಲ್ ಗಮ್ ನೂಡ್. ನಾನು ಜಾಸ್ತಿ ಯೂಸ್ ಮಾಡೋದೇ ಕಾರ್ನೇಷನ್ ನೂಡ್. ಇಲ್ಲೊಂದು ನೋಡಿ ಮಗು ಬರ್ತಾ ಇದೆ. ಸೊ ಇದು ಬಿಂದಿ. ಇದನ್ನ ನಾನು ಹುಡುಕ್ತಾ ಇದ್ದೆ ಎಲ್ಲೋಯ್ತು ಅಂತ ಗ್ಯಾಪಲ್ಲಿ ಇಲ್ಲಿ ಯಾವಾಗಲೂ ಇಟ್ಕೊಂಡ್ಬಿಟ್ಟಿದ್ದೀನಿ, ಗೊತ್ತಾಗಿಲ್ಲ ನನಗೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ನಿಮ್ಗೆ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ. ಆ ಕಂಪಾರ್ಟ್ಮೆಂಟಲ್ಲಿ ನಾನು ನನ್ನ ಐ ಶ್ಯಾಡೋ ಪ್ಯಾಲೆಟ್ಗಳನ್ನ ಇಟ್ಕೊಂಡಿದ್ದೀನಿ. ಇದು ನನಗೆ ಅಗೇನ್ ವರ್ಕ್ಸ್ ಆಸ್ ಅ ಬ್ಲಷ್ ಆ್ಯಂಡ್ ಹೈಲೈಟರ್. ಆ್ಯಂಡ್ ಇದು ಮೆಬಿಲಿನ್ ಅವರ ಬ್ರ್ಯಾಂಡ್. ಇದು ತುಂಬಾ ಹಳೆ ಪ್ಯಾಲೆಟ್ಟು ನನ್ನ ಹತ್ರ ಇರೋದು. ತುಂಬ ವರ್ಷಗಳಿಂದ ಇದೆ, ಜಾಸ್ತಿ ಖಾಲಿ ಆಗಿಲ್ಲ, ಯಾಕೆಂದರೆ ನಾನು ಅಷ್ಟು ಯೂಸ್ ಮಾಡಲ್ಲ. ಈ ಪರ್ಟಿಕ್ಯುಲರ್ ಶೇಡ್ನ ನಾನು ಯೂಸ್ ಮಾಡೋದು ನನ್ನ ಐಬ್ರೋ ಫಿಲ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಲುಕ್ಕಲ್ಲಿ ನಾನು ಯೂಸ್ ಮಾಡಿರುವಂಥ ಐ ಶ್ಯಾಡೋ ಅಂದರೆ ಇದೆ. ಆ್ಯಂಡ್ ಇದು ಕೆ ಬ್ಯೂಟಿ ಅವರ ಐ ಶ್ಯಾಡೋ ಪ್ಯಾಲೆಟ್. ಬೈಕೋಬೇಡಿ, ಈ ಮಿರರ್ ಕೂಡ ಒಡೆದೋಗಿದೆ. ಬಟ್ ಇಟ್ಸ್ ನಾಟ್ ಅ ಗುಡ್ ಸೈನ್ ಆ್ಯಂಡ್ ಐ ಡೋಂಟ್ ನೋ ವೈ. ಮೇ ಬಿ ಬಿಕಾಸ್ ಈ ಬ್ಯಾಗ್ಗಳೆಲ್ಲ ನಾನು ಸೂಟ್ ಕೇಸ್ಗೆ ಹಾಕ್ತೀನಲ್ಲ, ಸೊ ಅದು ಎತ್ತಿ ಆಡಬೇಕಾದ್ರೆ ಐ ಥಿಂಕ್ ಇಟ್ಸ್ ಲೈಕ್ ಸ್ವಲ್ಪ ಮುರಿದೋಗ್ಬಿಡುತ್ತೆ ಅಂತ. ಇಷ್ಟು ನನ್ನ ಐಟಮ್ಸ್ ಈ ಕಿಟ್ಟಲ್ಲಿ ಹೋಗುತ್ತೆ. ಆ್ಯಂಡ್ ಇಷ್ಟು ಐಟಮ್ಸ್ ಸಾಕು ನನ್ನ ಎವ್ರಿಡೇ ಮೇಕಪ್ನ ಕಂಪ್ಲೀಟ್ ಮಾಡೋಕ್ಕೆ, ಮೇಘನಾಯಿಂದ ಪ್ರಿಯ ಆಗೋಕ್ಕೆ ಇಷ್ಟು ಪ್ರಾಡಕ್ಟ್ಸ್ ಸಾಕು. ಓಕೆ, ಸೊ ಇದು ನನ್ನ ಕಾಂಪ್ಯಾಕ್ಟ್ ಮೇಕಪ್ ಎವ್ರಿಡೇ ಗೋ ಟು ಕಿಟ್ ಆಗಿತ್ತು. ಇದ್ರ ಜೊತೆಗೆ ನನ್ನ ಬ್ರಷ್ ಪೌಚ್ನ ಕೂಡ ತೋರಿಸ್ತೀನಿ. ಇದಕ್ಕೆ ಸೊಳ್ಳೆಗಳಿಗೆ ಏನು ವೆದರ್ ಕಂಡೀಷನ್ಸ್ ಅಪ್ಲೈ ಆಗಲ್ವಾ? ರೇನಿ ಸೀಸನಲ್ಲೂ ಬರುತ್ತೆ, ವಿಂಟರಲ್ಲೂ ಬರುತ್ತೆ, ಸಮ್ಮರಲ್ಲೂ ಬರುತ್ತೆ. ಇವಕ್ಕೆಲ್ಲ ಬ್ರೇಕ್ ಕೊಡಲ್ವಾ? ಬಿತ್ತು ಅಲ್ವೊಂದು. ಶೋ ಇಟ್ ಇಲ್ಲಿ. ರೆಸ್ಟ್ ಇನ್ ಪೀಸ್ ಮೈ ಡಿಯರ್ ಫ್ರೆಂಡ್. ನೀವೆಲ್ಲ ಫ್ರೆಂಡ್ಸ್ ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು? ನಾನು ಬ್ರಷ್ ಪೌಚ್ ಬಗ್ಗೆ ಮಾತಾಡ್ತಿದ್ದೆ. ನಾನು ಯೂಶಲಿ ಯೂಸ್ ಮಾಡುವಂಥ ಬ್ರ್ಯಾಂಡ್ ಮಾರ್ಸ್ ಮತ್ತೆ ಪ್ಯಾಕ್ ಬ್ರಷಸ್. ಇದು ಬ್ಲ್ಯಾಕ್ ಕಲರ್ ಹ್ಯಾಂಡ್ಲ್ ಇರೋದು ಪ್ಯಾಕ್, ಅದು ಇದು ಮಾರ್ಸ್ ಬ್ರ್ಯಾಂಡ್ದು. ಸೊ ಇದರಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಬ್ರಷಸ್ ಇದೆ. ಪೌಡರ್ ಬ್ರಷ್, ಬ್ಲಷ್ ಬ್ರಷ್, ಕಾಂಟೋರ್ ಬ್ರಷ್, ಐ ಶ್ಯಾಡೋ ಬ್ರಷ್, ಫೌಂಡೇಶನ್ ಬ್ರಷ್, ಹೈಲೈಟ್ ಬ್ರಷ್, ಐಬ್ರೋ ಬ್ರಷ್. ಬೇಸಿಕ್ಲಿ ದಟ್ ಇಸ್ ಇಟ್. ಇವಿಷ್ಟು ಬ್ರಷ್ಗಳು, ಈ ತರ ಬ್ರಷ್ಗಳು ಬರುತ್ತೆ. ಆ್ಯಂಡ್ ಇಷ್ಟು ಬ್ರಷ್ನು ನಾನೇನು ಎವ್ರಿಡೇ ಯೂಸ್ ಮಾಡಲ್ಲ. ಇದರಲ್ಲಿ ಕೆಲವೊಂದಿಷ್ಟು ನನಗೆ ಎವ್ರಿಡೇ ಯೂಸ್ ಆಗುತ್ತೆ, ನಾನು ಕೆಲವೊಂದಿಷ್ಟು ಬ್ಯಾಕಪ್ ಆಗಿ ಈ ಪೌಚಲ್ಲಿ ಇರುತ್ತೆ. ಬಿಕಾಸ್ ಸಡನ್ ಆಗಿ ಏನಾದರೂ ಬೇಕು ಅಂದರೆ ನಾವು ಅಂಗಡಿಗೆ ಓಡೋಗಿ ತರೋಕ್ಕಾಗಲ್ವಲ್ಲ. ಈ ಥರ ಇದ್ರೆ ಯಾವಾಗಲಾದ್ರೂ ಒಂದಿನ ಯೂಸ್ ಆಗುತ್ತೆ. ಇಟ್ ಇಸ್ ಬೆಟರ್ ಟು ಹ್ಯಾವ್ ದನ್ ನಾಟ್ ಟು ಹ್ಯಾವ್. ಸೊ ಇದಾಗಿತ್ತು ನನ್ನ ಮೇಕಪ್ ಕಿಟ್ಗಳ ಕತೆ. ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಆಲ್ಸೋ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ನಿಮ್ಗೆಲ್ರಿಗೂ ಒಂದು ಚಾಲೆಂಜ್ ಕೊಟ್ಟಿದ್ದೆ. ನಾನು ಎಷ್ಟು ಸತಿ ಸೋ ಅಂತ ಹೇಳ್ತೀನಿ ಅದನ್ನು ಕೌಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅಂತ. ಸೊ ಐ ಹೋಪ್ ನೀವೆಲ್ಲರೂ ನೆನ್ಪಿಡ್ಕೊಂಡು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಅದನ್ನ ಹೇಳೋದು ಮರಿಬೇಡಿ. ಆ್ಯಂಡ್ ಐ ಹೋಪ್ ನೀವೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್.